திரும்பி போற ஐடியாவே இல்லை. ಐ ಆಮ್ ಕಮಿಂಗ್. ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ತಮಿಳಿನ ಸೂಪರ್ ಸ್ಟಾರ್ ವಿಜಯ್ ದಳಪತಿ ಅಭಿನಯದ ಜನನಾಯಕನ್ ಸಿನಿಮಾ ಬಿಡುಗಡೆಗೆ ಸೆನ್ಸಾರ್ ಮಂಡಳಿಯಿಂದ ಅಡೆತಡೆ ಎದುರಾಗಿದೆ. ಜನವರಿ 9ನೇ ತಾರೀಕು ರಿಲೀಸ್ ಆಗಬೇಕಾಗಿದ್ದ ಜನನಾಯಕನ್ ಸಿನಿಮಾ 1 ತಿಂಗಳಾದ್ರೂ ಈ ತನಕ ಸೆನ್ಸಾರ್ ಪತ್ರವನ್ನ ಪಡ್ಕೊಂಡಿಲ್ಲ. ಈಗ ಈ ಇಶ್ಯೂ ರಾಜಕೀಯ ಬಣ್ಣವನ್ನ ಪಡ್ಕೊಂಡಿದೆ. ಚಿತ್ರತಂಡ ಕೋರ್ಟ್ ಮೆಟ್ಟಿಲಿರೋ ಚಿಂತನೆಯಲ್ಲಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತವೆ ಅಂದಾಗ ಅದಕ್ಕೆ ಸಾಕಷ್ಟು ಅಡೆತಡೆಗಳು ಎದುರಾಗ್ತಾ ಇರ್ತವೆ. ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ಪ್ರೊಡ್ಯೂಸರ್ಗಳು ಹೆಚ್ಚು ಜಾಗೃತಿ ವಹಿಸಿರ್ತಾರೆ. ಸೆನ್ಸಾರ್ ಪ್ರೊಸೆಸ್ ಅನ್ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತಾರೆ. ಜನನಾಯಕನ್ ಸಿನಿಮಾ ತಂಡ ಕೂಡ ಇದೇ ಕೆಲಸವನ್ನ ಮಾಡಿತ್ತು. ಆದರೆ ಸೆನ್ಸಾರ್ ಮಂಡಳಿಯವರು ಸಿನಿಮಾ ನೋಡಿ 1 ತಿಂಗಳು ಆದ್ರೂ ಈ ತನಕ ಸೆನ್ಸಾರ್ ಲೆಟರ್ನ ಕೊಟ್ಟಿಲ್ಲ. ಸಿನಿಮಾ ರಿಲೀಸ್ಗೆ ಕೆಲವು ದಿನಗಳು ಬಾಕಿ ಉಳ್ಕೊಂಡಿದೆ. ಇದು ಈಗ ಸಿನಿಮಾ ತಂಡದ ಚಿಂತೆಗೆ ಕಾರಣ ಆಗಿದೆ. ಈ ಪ್ರಕರಣ ಈಗ ರಾಜಕೀಯ ಬಣ್ಣವನ್ನ ಸಹ ಪಡ್ಕೊಂಡಿದೆ. ಜನನಾಯಕನ್ ಸಿನಿಮಾ ಎಲ್ಲಾನು ಅನ್ಕೊಂಡಂಗಾದ್ರೇನೆ ಜನವರಿ 9ನೇ ತಾರೀಕು ರಿಲೀಸ್ ಆಗುತ್ತೆ. ಈ ಚಿತ್ರದಲ್ಲಿ ವಿಜಯ್ ದಳಪತಿ ಜೊತೆಗೆ ಪೂಜಾ ಹೆಗಡೆ, ಮಲಯಾಳಂ ನಟಿ ಮಮಿತಾ ಬೈಜು ಮೊದಲಾದವರು ನಟನೆ ಮಾಡಿದ್ದಾರೆ. ಎಚ್ ವಿನೋದ್ ಈ ಸಿನಿಮಾಕ್ಕೆ ನಿರ್ದೇಶನ ಮಾಡಿದ್ದಾರೆ. ಅಂದಹಾಗೆ ಈ ಚಿತ್ರದಲ್ಲಿ ರಾಜಕೀಯ ಅಂಶ ಕೂಡ ಸೇರಿಸಲಾಗಿದೆ. ಈ ಕಾರಣಕ್ಕೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೋ ಸಿನಿಮಾದ ಕೆಲವು ದೃಶ್ಯಗಳಿಗೆ ಸೆನ್ಸಾರ್ ಮಂಡಳಿ ಅಪಸ್ವರ ತೆಗೆದಿದೆ ಅಂತ ಹೇಳಲಾಗ್ತಾ ಇದೆ. 2025 ಡಿಸೆಂಬರ್ 19ನೇ ತಾರೀಕಿನಂದೇ ಜನನಾಯಕನ್ ಸಿನಿಮಾವನ್ನ ಸೆನ್ಸಾರ್ ಮಂಡಳಿ ವೀಕ್ಷಣೆ ಮಾಡಿದೆ. ಈ ಸಂದರ್ಭದಲ್ಲಿ ಕೆಲವು ದೃಶ್ಯಗಳನ್ನ ಕಟ್ ಮಾಡಿ ಕೆಲವು ಶಬ್ದಗಳನ್ನ ಮ್ಯೂಟ್ ಮಾಡೋದಕ್ಕೆ ಸೂಚನೆ ನೀಡಲಾಗಿತ್ತು. ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿರುವ ಸಿನಿಮಾ ತಂಡ ಮತ್ತೆ ಮಂಡಳಿಗೆ ಸಿನಿಮಾವನ್ನ ತೋರಿಸಿದೆ. ಆದ್ರೂ ಸೆನ್ಸಾರ್ ಮಂಡಳಿ ಈ ತನಕ ಸೆನ್ಸಾರ್ ಪತ್ರವನ್ನ ಕೊಟ್ಟಿಲ್ಲ. ಈ ವಿವಾದ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಜಕೀಯ ತಿರುವು ಕೂಡ ಪಡ್ಕೊಂಡಿದೆ. ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯೊಬ್ರು ಸೆನ್ಸಾರ್ ಮಂಡಳಿಯನ್ನ ಟೀಕಿಸಿದ್ದಾರೆ. ಇದು ಉದ್ದೇಶಪೂರ್ವಕ ಅಂತ ಆರೋಪ ಮಾಡಿದ್ದಾರೆ. ಒಂದ್ ವೇಳೆ ಸೆನ್ಸಾರ್ ಪತ್ರ ಸಿಕ್ಕಿಲ್ಲ ಅಂದ್ರೆ ಕೋರ್ಟ್ ಮೆಟ್ಟಿಲು ಹತ್ತೋ ಯೋಚನೆಯಲ್ಲಿ ಸಿನಿಮಾ ತಂಡ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.